ರೇಖಿ ಹೀಲಿಂಗ್ ಪಡೆದ್ರೂ ವರ್ಕ್ ಆಗ್ತಾ ಇಲ್ವಾ? ರೇಖಿ ದೀಕ್ಷಾ ಪಡೆದಿದ್ದೀರಿ, ಆದರೂ ಅನುಭವ ಆಗ್ತಾ ಇಲ್ಲ, ಯಾಕೆ? ಹಾಗಾದರೆ ರೇಖಿ ವರ್ಕ್ ಆಗುತ್ತಾ ಅಥವಾ ಇಲ್ವಾ? ರೇಖಿ ನಿಜಾನ ಅಥವಾ ಸುಳ್ಳ? ಹೀಗೆ ಹಲವಾರು ಸಮಸ್ಯೆಗಳು ಬಹುತೇಕರಲ್ಲಿ ಕಾಣ್ತಾ ಇರ್ತವೆ. ಈಗ ಮೊದಲು ನಾವು ರೇಖಿ ದೀಕ್ಷೆ ತಗೊಂಡವ್ರಿಗೆ ಯಾಕೆ ವರ್ಕ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾತನಾಡೋಣ. ನೀವು ರೇಖಿ ದೀಕ್ಷೆ ತೊಗೊಂಡಿರ್ತೀರ, ಬೇಸಿಕ್ ದೀಕ್ಷೆ ತೊಗೊಂಡಿರ್ತೀರ. ನಿಮ್ಮ ರೇಖಿ ಮಾಸ್ಟರ್ ನಿಮ್ಗೆ ಏನು ಹೇಳಿರ್ತಾರಪ್ಪ ಅಂದರೆ, ನೀವು ನಿತ್ಯ ನಿಮ್ಮ ದೇಹದ 26 ಪಾಯಿಂಟ್ಗಳಿಗೆ 3 ನಿಮಿಷ 21 ದಿನ ಹೀಲ್ ಮಾಡ್ಕೋಬೇಕು ಅಂತ ಹೇಳಿರ್ತಾರೆ. ಆದರೆ ಸ್ಟಾರ್ಟಿಂಗ್ ಉತ್ಸಾಹದಲ್ಲಿ ನೀವು 1-2 ದಿನ ಹೀಲ್ ಮಾಡ್ಕೊಳ್ತೀರ, ವರ್ಕ್ ಪ್ರೆಷರು ಹಾಗೆ ಹೇಗೆ ಅಂತ ಹೇಳಿ ಬಿಟ್ಬಿಡ್ತೀರ. ಸ್ವಲ್ಪ ದಿನ ಆದಮೇಲೆ ನನಗೆ ಅದು ವರ್ಕ್ನ ಆಗ್ತಾ ಇಲ್ಲ, ನನಗೆ ರೇಖಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತೀರ. ಆಗ ತಪ್ಪು ಯಾರ್ದು? ಅದು ಅಲ್ಲ, ನಾವು ನಿತ್ಯ ಹೀಲಿಂಗ್ ಮಾಡ್ಕೋಬೇಕು. ನಾವು ರೇಖಿ ಸೆಲ್ಫ್ ಹೀಲಿಂಗನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈ ರೇಖಿ ನಮ್ಮ ನಿತ್ಯ ಜೀವನದ ಒಂದು ಪಾರ್ಟ್ ಆಗಿಬಿಡ್ಬೇಕು. ನಿತ್ಯ ನಾವು 26 ಪಾಯಿಂಟ್ಸ್ನು ಹೀಲ್ ಮಾಡ್ಕೊಳ್ಬೇಕು. ಈಗ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಒಂದೇ ಸಲನೂ ನಿಮಗೆ 3 ನಿಮಿಷ 26 ಪಾಯಿಂಟ್ಗಳಿಗೆ ಹೀಲ್ ಮಾಡ್ಕೊಳ್ಳೋದಂದರೆ 1 ಗಂಟೆಗೂ ಹೆಚ್ಚು ಕಾಲ ಟೈಮ್ ಬೇಕಾಗುತ್ತೆ. ಹೀಗಾಗಿ ಕೆಲವರು ರೇಖಿನ ಮಧ್ಯದಲ್ಲೇ ಬಿಟ್ಬಿಡ್ತಾರೆ. ಬಿಟ್ಟಾದ್ಮೇಲೆ ಅದರಿಂದ ನನಗೇನಾಗಲೇ ಇಲ್ಲ, ನನ್ನ ಮನಸ್ಸು ಶಾಂತ ಆಗಲಿಲ್ಲ, ನನ್ನ ಕೋಪ ಕಡಿಮೆ ಆಗಲಿಲ್ಲ, ನನ್ನ ಕೆಲವು ದೈಹಿಕ ಬೇರೆ ಬೇರೆ ಸಮಸ್ಯೆಗಳು ನಿವಾರಣೆ ಆಗಲಿಲ್ಲ ಅಂತೆಲ್ಲ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಲ್ಲ, ನಿಮಗೆ ನಿತ್ಯ ಅಷ್ಟು ಪಾಯಿಂಟ್ಸ್ಗಳಿಗೆ ಹೀಲ್ ಮಾಡ್ಕೊಳ್ಬೇಕಂದ್ರೆ ನೀವು ಒಂದೇ ಟೈಮ್ ಕೊಡ್ಬೇಕಂತೇನಿಲ್ಲ. ಬೆಳಗ್ಗೆ ಟೈಮ್ ಸಿಕ್ಕಾಗ ಒಂದಿಷ್ಟು ಪಾಯಿಂಟು, ತಲೆ ಮೇಲಿನ ಪಾಯಿಂಟು, ಆಮೇಲೆ ಆಫೀಸ್ಗೆ ಹೋದಾಗ ಈ ಎದೆ ಹೊಟ್ಟೆ ಮುಂಭಾಗದ ಪಾಯಿಂಟು, ಮನೆಗೆ ಬಂದಾಗ ಅಥವಾ ಮಿಡ್ಲೆಲ್ಲಾದ್ರೂ ಟೈಮ್ ಇದ್ದಾಗ ಬೆನ್ನ ಮೇಲಿನ ಪಾಯಿಂಟ್ಸು, ಆಮೇಲೆ ರಾತ್ರಿ ಸಂಜೆ ಟೈಮ್ ಸಿಕ್ಕಾಗ ಮೊಣಕಾಲು, ಕಾಲು, ಪಾದ ಇವೆಲ್ಲ ಹೀಗೆ ನೀವು ಟೈಮ್ ಕೊಟ್ಟು ಬಿಟ್ಟು ಮಾಡಬಹುದು. ಒಂದೇ ಸಲನ ಮಾಡ್ಬೇಕಂತಿಲ್ಲ. ಆಮೇಲೆ ಇನ್ನೊಂದು ಕೆಲವೊಬ್ಬರು ಕ್ವಶನ್ ಕೇಳ್ತಾರೆ. ಈಗ ನಾವು ರೇಖಿ ಸ್ಟಾರ್ಟ್ ಮಾಡುವ ಹಾಗೂ ಮುಗಿಸುವಾಗ ಪ್ರಾರ್ಥನೆ ಮಾಡ್ತೀವಿ, ರೇಖಿಗೆ ಧನ್ಯವಾದಗಳು ಹೇಳ್ತೀವಿ. ಅದನ್ನು ಪ್ರತಿ ಬಾರಿ ಮಾಡ್ಕೋಬೇಕಾ? ಇಲ್ಲ. ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟ್ ಮಾಡ್ತೀರಾ, ಹೀಗೆ ಕಣ್ಮುಂದೆ ಹಸ್ತಕ್ರಮ ಮಾಡ್ಕೊಳ್ಳುವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡುವಾಗ ಒಂದ್ಸಲ ನೀವು ಧನ್ಯವಾದವನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಆಮೇಲೆ ಮಿಡ್ಲು ನೀವು ಎಷ್ಟಾಗುತ್ತೆ ಅಷ್ಟು ರೇಖಿ ಹೀಲಿಂಗ್ ಮಾಡ್ಕೊಳ್ತಾರಲ್ಲ, ಆ ಟೈಮ್ ಪ್ರತಿ ಸಲನೂ ಮಾಡ್ಬೇಕಂತೇನಿಲ್ಲ. ಕೊನೆ ಪಾಯಿಂಟ್ಸ್ ನೀವು ರೇಖಿ ಹೀಲ್ ಮಾಡುವಾಗ ಅವಾಗೊಮ್ಮೆ ನೀವು ಪ್ರಾರ್ಥನೆ ಮಾಡಿ ಧನ್ಯವಾದ ಮಾಡಿ ಕೈ ಬಿಡಬೇಕು. ನೀವು ನಿತ್ಯ ರೇಖಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದಿಷ್ಟು ಹುರುಪಿನಲ್ಲಿ ಮಾಡಿ, ಅಥವಾ ಒಂದು ದಿನಾಲೂ 1-2 ಪಾಯಿಂಟ್ ಮಾಡಿ ಅಷ್ಟು ಪಾಯಿಂಟ್ಸ್ಗೆ ಹೀಲ್ ಮಾಡಲಾರ್ದೆ ಬಿಟ್ಟರೆ ಅದು ವರ್ಕ್ ಆದರೂ ಹೇಗಾಗುತ್ತೆ? ರೇಖಿ ವರ್ಕ್ ಆಗ್ತಾ ಇಲ್ಲ ಅಂತ ಅದ್ಯಾಕೆ ಹೇಳ್ತೀರಾ? ನೀವು ಸ್ವಲ್ಪ ಸಮಯ ಕೊಡಲೇಬೇಕು ರೇಖಿ ಹೀಲಿಗೆ, ಸೆಲ್ಫ್ ಹೀಲಿಂಗಿಗೆ. ಆಮೇಲೆ ಅದ್ರ ಜೊತೆಗೆ ನೀವು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ತಾನ ಮನೆಯಲ್ಲಿದ್ದವ್ರಿಗೂ ಸಹ ಹೀಲ್ ಮಾಡ್ಕೊಳ್ತಾ ಬನ್ನಿ. ಅಂದರೆ ನಿಮ್ಗೆ ಅದು ಅನುಭವ ಆಗುತ್ತೆ. ನೀವು ಇನ್ನೊಬ್ಬರಿಗೆ ಹೀಲ್ ಮಾಡುವಾಗ ಆ ಅನುಭವ ನಿಮ್ಮಲ್ಲಿ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡ್ತೈತಿ. ಹೀಗಾಗಿ ನೀವು ಸೆಲ್ಫ್ ರೇಖಿನ ಅಷ್ಟು ಪಾಯಿಂಟ್ಸ್ಗಳಿಗೂ ನಿತ್ಯ ಹೀಲಿಂಗ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಇರೋರಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳಾದರೆ, ಮನೆಯಲ್ಲಿ ಇರೋರಿಗೆ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಏನಾದರೂ ನಾಯಿ, ಬೆಕ್ಕು, ದನ, ಜಾನುವಾರುಗಳು ಏನಾದರೂ ಇದ್ದರೆ ಅವಕ್ಕೂ ಹೀಲ್ ಮಾಡಿ. ಹೀಲ್ ಮಾಡುತ್ತಾ ಹೀಗೆ ನೀವು ಅನುಭವ ಪಡ್ತಾ ಹೋಗಿ ಕಾನ್ಫಿಡೆನ್ಸ್ ತಂತಾನೇ ಬೆಳೆಯುತ್ತೆ. ಆವಾಗ ನೀವೇ ಹೇಳ್ತೀರಾ, ರೇಖೆಯಿಂದ ನನಗೆ ಭಾಳ ಉಪಯೋಗ ಆತಂತ. ಇನ್ನು ರೇಖಿ ಹೀಲಿಂಗ್ ಪಡ್ಕೊಳ್ಳೋರಿಗೂ ಸಹ ಅನುಭವಗಳು ಬೇರೆ ಬೇರೆ ಆಗಿರ್ತವೆ. ಕೆಲವೊಬ್ಬರು ಏನೋ ಒಂದು ಮೈಗ್ರೇನು ಅಥವಾ ಇನ್ಯಾವುದೋ ಸಮಸ್ಯೆಗಳಿಗೆ ಹೀಲಿಂಗ್ ಮಾಡ್ಕೊಳ್ತಾರೆ. 1-2 ಸೆಷನ್ ಮಾಡಿಸ್ಕೊಂಡು ಇಲ್ಲ ನನಗೇನಾಗಲೇ ಇಲ್ಲ ಅಂತ ಬಿಟ್ಬಿಡ್ತಾರೆ. ಅದೇ ಆಗುತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ತಕ್ಕಂಗೆ ಕೆಲವೊಂದಿಷ್ಟು ಸೆಷನ್ಗಳಲ್ಲಿ ರೇಖಿ ಹೀಲಿಂಗ್ ಮಾಡಬೇಕಾಗ್ತೈತಿ. 1-2 ಸೆಷನ್ಗೆ ವರ್ಕ್ ಆಗಲಿಕ್ಕಿಲ್ಲ, ಇನ್ನೊಂದಿಷ್ಟು ಸೆಷನ್ ಮಾಡಿಸ್ಕೊಳ್ಳಿ. 7, 8, 10 ಸೆಷನ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಅಷ್ಟಾಗಲಿಲ್ಲ ಅಂದರೆ ನೀವೇ ದೀಕ್ಷೆ ಪಡೆಯೋದು ನೀವೇ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ತಾನೆ ಹೋಗಿ. 1-2 ಸೆಷನ್ಗೆ ಹೀಲ್ ಮಾಡಿಸ್ಕೊಂಡು ನೀವು ವರ್ಕ್ ಆಗ್ತಾ ಇಲ್ಲ ಅನ್ನೋದು ತಪ್ಪು. ರೇಖಿ ಹೀಲ್ ಮಾಡ್ಕೊಳ್ಳಿ, ನೀವೇ ದೀಕ್ಷೆ ತಗೊಳ್ಳಿ. ಇಲ್ಲಾಂದರೆ ನಿಮ್ಮ ಆರೋಗ್ಯ ಸಮಸ್ಯೆ ಅಷ್ಟೊಂದು 10-12 ದಿನ ಆದರೂ ನೀವು ಹೀಲ್ ಮಾಡ್ಕೊಳ್ಳೇಬೇಕು. ಆವಾಗ ನಿಮಗೆ ಅನುಭವ ಆಕೈತಿ, ಇಲ್ಲ ವರ್ಕ್ ಆಗ್ತಾ ಇದೆ ಅಂತ ಹೇಳೋದು. ಹೀಗಾಗಿ ನೀವು ನಿಮ್ಮ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳೋದು ಅನ್ನೋ ಬದಲು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಪಾಯಿಂಟ್ಸ್ಗಳಿಗೂ 3 ನಿಮಿಷ ಹೀಲ್ ಮಾಡ್ಕೊಳ್ಳಿ.
ಸಮಯ ಸಿಕ್ಕಾಗೆಲ್ಲ ಹೀಲ್ ಮಾಡ್ಕೊಳ್ಳಿ. ಒಂದೇ ಟೈಮ್ಗೆ ನೀವು ಕೂತ್ರೆ ಆಗೋದಿಲ್ಲ. ಅಂದರೆ ನಿಮಗೆ ಬೋರ್ ಆಗುತ್ತೆ ಅಥವಾ ವರ್ಕ್ ಪ್ರೆಷರ್ ಬೇರೆ ಬೇರೆ ಕೆಲಸ ಇರ್ತಾವೆ. ಮಿಡ್ಲೆಲ್ಲ ಯಾವಾಗ ಟೈಮ್ ಸಿಗುತ್ತೆ ಹೀಲ್ ಮಾಡ್ಕೊಳ್ಳಿ. ನೀವು ಹೀಲಿಂಗ್ ಮಾಡಿಸ್ಕೊಳ್ತಾ ಇದ್ದರೆ 1-2 ಸೆಷನ್ 3 ಸೆಷನಿಗೆ ನಿರ್ಧಾರಕ್ಕೆ ಬರಬೇಡಿ. ಇನ್ನೊಂದಿಷ್ಟು ಸೆಷನ್ ಹೀಲ್ ಮಾಡಿಸ್ಕೊಳ್ಳಿ. ನಿಮ್ಮ ಮನಸ್ಸು ಕಾಮ್ ಆಗುತ್ತೆ. ಆಮೇಲೆ ಕೆಲವೊಬ್ಬರು ಏನಾದರೂ ಮೆಡಿಸಿನ್ ತೊಗೊಳ್ತಾ ಇದ್ದಾರೆ ಅಥವಾ ಏನಾದರೂ ಇಂಥವಿದ್ದರೆ ನೀವು ಮೆಡಿಸಿನ್ ಬಿಟ್ಟು ಬರೀ ರೇಖಿ ಮೇಲೆ ಅವಲಂಬನೆಯಾಗಿ ನನಗೆ ರೇಖಿ ವರ್ಕ್ ಆಗಲಿಲ್ಲ ಅನ್ನೋದು ತಪ್ಪು. ನೀವೇನಾದರೂ ಮೆಡಿಸಿನ್ ತೊಗೊಳ್ತಾ ಇದ್ದರೆ ಅದರ ಜೊತೆಗೆ ರೇಖಿ ಹೀಲ್ ಮಾಡ್ಕೊಳ್ಳಿ, ರೇಖಿ ದೀಕ್ಷೆ ತೊಗೊಳ್ಳಿ, ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳಿ. ಆವಾಗ ಮೆಡಿಸಿನ್ ಜೊತೆ ರೇಖಿನೂ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತೈತಿ. ಹಾಗಾದರೆ ನಿಮಗೆ ರೇಖಿ ಯಾಕೆ ವರ್ಕ್ ಆಗ್ತಾ ಇಲ್ಲ, ವರ್ಕ್ ಆಗಲಿಕ್ಕೆ ಏನು ಮಾಡೋದು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮ್ಮ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು, ಕುಟುಂಬದ ಸದಸ್ಯರು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ವಿಷಯಗಳಿದ್ದರೆ ಕಾಮೆಂಟ್ ಮಾಡಿ ಅಥವಾ ನನ್ನ ಮೊಬೈಲ್ ಹಾಗೂ ವಾಟ್ಸಪ್ ನಂಬರ್ 8904131324 ಇದಕ್ಕೆ ವಾಟ್ಸಪ್ ಮಾಡಿ, ಇಲ್ಲ ನೇರವಾಗಿ ಕರೆ ಮಾಡಿ. ನಮಸ್ಕಾರ.